ಜಾತಿ ಗಣತಿ ಆರಂಭ ಆದರೂ ಕೂಡ ಧರ್ಮ ಯುದ್ಧ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ವೀರಶೈವ ಲಿಂಗಾಯತ ಮಠಾಧೀಶರಲ್ಲೇ ಈ ಬಗ್ಗೆ ಗೊಂದಲ ಇದೆ. ತರಳುಬಾಳು ಮಠದ ಮಠಾಧೀಶರ ವಿಭಿನ್ನ ಮಾತು. ತರಳುಬಾಳು ಜಗದ್ಗುರು ಶಿವಮೂರ್ತಿ ಶಿವಾಚಾರ್ಯ ಶ್ರೀ ತರಳುಬಾಳು ಶಾಖಾ ಮಠ ಸಾಣೇಹಳ್ಳಿ ಪಂಡಿತಾರಾಧ್ಯ ಧರ್ಮದ ಕಾಲಂನಲ್ಲಿ ಏನ್ ಬರೆಸಬೇಕು ಅಂತ ವ್ಯತಿರಿಕ್ತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೂ ಕೂಡ ಗೊಂದಲ ಹಾಗೆ ಮುಂದುವರೆದಿದೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಶಿವಾಚಾರ್ಯ ಅವ್ರು ಹೇಳ್ತಾರೆ. ಇನ್ನು ತರಳುಬಾಳು ಮಠದಿಂದಲೇ ಪ್ರಕಟಣೆಯನ್ನ ಹೊರಡಿಸಲಾಗಿತ್ತು. ಧರ್ಮದ ಕಾಲಂನಲ್ಲಿ ಇತರೆ ನಮೂದಿಸಿ ಅಂತ ಸಾಣೇಹಳ್ಳಿ ಶ್ರೀಗಳು ಹೇಳ್ತಾರೆ. ಜಾತಿಯಲ್ಲಿ ಲಿಂಗಾಯತ, ಉಪಜಾತಿಯಲ್ಲಿ ಸಾದರ ಲಿಂಗಾಯತ, ಲಿಂಗಾಯತರಿಗೆ ಕರೆ ಕೊಟ್ಟಿದ್ದಾರೆ ಪಂಡಿತಾರಾಧ್ಯ ಶಿವಾಚಾರ್ಯರು. ಒಂದೇ ಮಠದ ಇಬ್ಬರು ಶ್ರೀಗಳ ಭಿನ್ನ ಹೇಳಿಕೆ ಭಕ್ತರಲ್ಲಿ ಈಗ ಗೊಂದಲವನ್ನ ಉಂಟು ಮಾಡ್ತಾ ಇದೆ. ಸ್ವಾಮೀಜಿಗಳ ಹೇಳಿಕೆ ಭಕ್ತರಿಂದಲೇ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಸಿರಿಗೆರೆ ಸಾಣೇಹಳ್ಳಿ ಶ್ರೀಗಳಿಂದ ಗೊಂದಲದ ಹೇಳಿಕೆ. ಈಗ ಭಕ್ತರು ಆಕ್ರೋಶಗೊಂಡಿದ್ದಾರೆ. ದಾವಣಗೆರೆ ಖಡ್ಗ ಸ್ವಯಂ ಸೇವಕರ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಇಬ್ಬರೂ ಒಗ್ಗೂಡಿ ಚರ್ಚಿಸಿ ಒಂದು ನಿಲುವಿಗೆ ಬನ್ನಿ. ಚನ್ನಗಿರಿಯ ಖಡ್ಗ ಸ್ವಯಂ ಸೇವಕ ಸಂಘ ಒತ್ತಾಯವನ್ನ ಮಾಡಿದೆ. ಸ್ವಾಮೀಜಿಗಳ ಹೇಳಿಕೆಗೆ ಭಕ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಾತಿ ಗಣತಿ ಆರಂಭ ಆಗಿದೆ, ಆದರೂ ಕೂಡ ಧರ್ಮ ಯುದ್ಧ ಅನ್ನೋದು ನಿಲ್ತಾ ಇಲ್ಲ. ಇವತ್ತು ಕರ್ನಾಟಕ ಸರ್ಕಾರ ಜಾತಿಯ ಜನಗಣತಿಯನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಅದು ನಿಯಮದ ಪ್ರಕಾರ ಜನಗಣತಿಯನ್ನು ಮಾಡ್ತಾ ಇದೆ. ಈ ಜನಗಣತಿಯಲ್ಲಿ ಯಾರು ಏನು ಬರೆಸ್ಬೇಕು ಅನ್ನೋಂಥ ಒಂದು ಗೊಂದಲಕ್ಕೆ ಒಳಗಾಗಿಬಿಟ್ಟಿದ್ದಾರೆ. ಆದರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟ ಈ ಗೊಂದಲಕ್ಕೆ ಒಳಗಾಗಿಲ್ಲ. ಅವರು ಸ್ಪಷ್ಟವಾಗಿ ಹೇಳ್ತಾ ಬಂದಿರೋವಂಥದ್ದು ಏನು ಅಂದರೆ, ಈ ಜೈನ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ ಇವುಗಳಿಗೆಲ್ಲ ಸಂವಿಧಾನದ ಮಾನ್ಯತೆ ಸಿಕ್ಕಿದೆ. ಅಲ್ಪಸಂಖ್ಯಾತ ಧರ್ಮಗಳು ಅಂತ ಆಗಿದೆ. ಆದರೆ ಆ ಮಾನ್ಯತೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ಧರ್ಮದ ಕಾಲಂನಲ್ಲಿ ಏನು ಬರೆಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೀರಶೈವ ಲಿಂಗಾಯತ ಮಠಾಧೀಶರಲ್ಲೇ ಒಂದು ರೀತಿ ಗೊಂದಲ ಇದೆ. ಸೊ ಇನ್ನು ಭಕ್ತರಿಗೆ ಗೊಂದಲ ಆಗೋದು ಸಹಜ. ಭಕ್ತರು ಹೇಳ್ತಾ ಇರೋದ್ರಲ್ಲಿ ಸರಿ ಇದೆ ಅಲ್ವಾ? ನೀವಿಬ್ಬರೂ ಕೂಡ ಒಗ್ಗೂಡಿ ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ, ಆಮೇಲೆ ಡಿಸೈಡ್ ಮಾಡಿ ಅಂತ. ನಿಜಕ್ಕೂ ವೀಣಾ, ಏನು ಹಿಂದುಳಿದ ವರ್ಗಗಳ ಆಯೋಗದಿಂದ ಏನು ಜಾತಿ ಜನಗಣತಿ ನಡೀತಾ ಇದೆ, ಈ ಜನಗಣತಿ ವಿಚಾರವಾಗಿ ಲಿಂಗಾಯತ ಮಠಾಧೀಶರ ಮಧ್ಯೆ ಒಂದು ರೀತಿ ಧರ್ಮ ಯುದ್ಧ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಧ್ಯ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದರೆ ಚಿತ್ರದುರ್ಗ, ದಾವಣಗೆರೆ ಈ ಭಾಗದಲ್ಲಿ ತರಳುಬಾಳು ಮಠಕ್ಕೆ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ತರಳುಬಾಳು ಮಠದ ಭಕ್ತಾದಿಗಳು ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂದರೆ, ತರಳುಬಾಳು ಮಠದ ಇಬ್ಬರು ಮಠಾಧೀಶರಿಂದಲೇ ವಿಭಿನ್ನ ಹೇಳಿಕೆ ಬಂದಿರುವಂಥದ್ದು. ತರಳುಬಾಳು ಮಠದ ಸಿರಿಗೆರೆಯ ಏನು ಡಾಕ್ಟರ್ ಶಿವಾಚಾರ್ಯ ಸ್ವಾಮೀಜಿ ಅವರು ಹೇಳೋ ಪ್ರಕಾರ ಏನು ಧರ್ಮದ ಕಾಲಂನಲ್ಲಿ ಹಿಂದೂ ಬರೆಸಿ ಮತ್ತು ಜಾತಿಯ ಕಾಲಂನಲ್ಲಿ ಲಿಂಗಾಯತ ಬರೆಸಿ, ಉಪಜಾತಿಯ ಕಾಲಂನಲ್ಲಿ ಸಾದರ ಲಿಂಗಾಯತ ಈ ರೀತಿ ಬರೆಸಿ ಅಂತ ಹೇಳಿದರೆ, ಮತ್ತೊಂದೆಡೆ ಸಾಣೇಹಳ್ಳಿ ಶ್ರೀಗಳು ಧರ್ಮದ ಕಾಲಂನಲ್ಲಿ ಇತರೆ ಬರೆಸಿ ಮತ್ತು ಏನು ಜಾತಿಯ ಕಾಲಂನಲ್ಲಿ ಲಿಂಗಾಯತ ಬರೆಸಿ, ಅಂದರೆ ಧರ್ಮ ಲಿಂಗಾಯತ ಅನ್ನೋದು ಬರೆಸಬೇಕು ಅಂತ ಸಾಣೇಹಳ್ಳಿ ಶ್ರೀಗಳು ಹೇಳ್ತಾ ಇದ್ದಾರೆ. ಸಿರಿಗೆರೆ ಶ್ರೀಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಈ ಭಾಗದ ಭಕ್ತರು ಏನು ಹೇಳ್ತಾ ಇದ್ದಾರೆ, ಕೆಲವೊಂದಿಷ್ಟು 50% ಜನ ಸಾಣೇಹಳ್ಳಿ ಮಠಕ್ಕೆ ನಡ್ಕೊಂಡ್ರೆ ಕೆಲವೊಂದಿಷ್ಟು 50% ಜನ ಸಿರಿಗೆರೆ ಮಠಕ್ಕೆ ನಡ್ಕೊಳ್ತಾರೆ. ಹೀಗಾಗಿ ಲಿಂಗಾಯತರಲ್ಲಿಯೇ ಒಂದು ರೀತಿ ಗೊಂದಲ ಇದೆ. ಹೀಗಾಗಿ ಎಲ್ಲರೂ ಸಹ ಅಂದರೆ ಇಬ್ಬರು ಶ್ರೀಗಳು ಕೂಡಿಕೊಂಡು ಚರ್ಚೆ ನಡೆಸಿ ಒಂದು ನಿಲುವಿಗೆ ಬರಬೇಕು, ಸ್ಪಷ್ಟ ನಿಲುವಿಗೆ ಬರಬೇಕು. ಆವರೆಗೂ ಸಹ ಯಾರೂ ಸಹ ಲಿಂಗಾಯತರು ಏನು ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ ಅಂತ ಈಗ ಖಡ್ಗ ಸ್ವಯಂ ಸೇವಕರ ಸಂಘದ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಮಹಂತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.